ಲಿಂಗಾಯತ ಧರ್ಮ ವಿಚಾರದಲ್ಲಿ ಮತ್ತೆ ಕೆರಿಗೆದರಿದೆ ರಾಜಕೀಯ. ಮಹಾರಾಷ್ಟ್ರದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕಾಂಗ್ರೆಸ್ ಈಗ ಬೆಂಬಲ ಕೊಟ್ಟಿದೆ. ಒಂದು ಕಡೆ ಕರ್ನಾಟಕದಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಿದ್ರೆ, ಸಚಿವರ ನಡುವೆ ಫೈಟ್ ಆಗ್ತಾ ಇದ್ರೆ, ಮಹಾರಾಷ್ಟ್ರದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಕಾಂಗ್ರೆಸ್ ಈಗ ಅಲ್ಲಿ ಬೆಂಬಲ ಕೊಟ್ಟಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮದಕ್ಕೆ ವಿಚಾರ ಏನಿದೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಕ್ಷಮೆ ಕೇಳ್ತಿದ್ದಾರೆ. ಎಂ.ಬಿ. ಪಾಟೀಲ್ ಒಂದ್ ಕಡೆ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಏನಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನ್ನ ಬೆಂಬಲವನ್ನ ಸೂಚಿಸಿದೆ. ಮಹಾರಾಷ್ಟ್ರ ಅಖಿಲ ಭಾರತ ವೀರಶೈವ ಯುವಕ ಸಂಘ ಪತ್ರ ಏನು ಸ್ವತಂತ್ರ ಧರ್ಮಕ್ಕೆ ಬೆಂಬಲ ನೀಡಿ ಸಂಘಟನೆ ಪತ್ರವನ್ನ ಬರೆದಿರೋದು. ಹಾಗಾಗಿ ಮಹಾರಾಷ್ಟ್ರ ಕಾಂಗ್ರೆಸ್ನಿಂದ ಈ ಒಂದು ಬೆಂಬಲ ಸಿಕ್ಕಿದೆ. ಒಂದು ಕಡೆ ಕರ್ನಾಟಕದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸಾಕಷ್ಟು ಹೇಳಿಕೆಗಳು, ಅದೇ ರೀತಿಯಾಗಿ ದೂರುಗಳು ಕೂಡ ಬರ್ತಾ ಇದೆ. ದೂರುಗಳನ್ನು ಕೊಡ್ತಿದ್ದಾರೆ ಎಂ.ಬಿ. ಪಾಟೀಲ್ ಅವರು. ಆದರೆ ಮಹಾರಾಷ್ಟ್ರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ತನ್ನ ಬೆಂಬಲವನ್ನು ಸೂಚಿಸಿರೋದು. ಎಲ್ಲೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗಳಿಗೂ ಕಾಂಗ್ರೆಸ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ, ಪರ್ಸ್ಪೆಕ್ಟಿವ್, ಅದಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ವೈಯಕ್ತಿಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಕ್ಷಮೆಯನ್ನು ಕೇಳ್ತಿದ್ದ ಹಾಗೆ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಲ, ಅವರಿಗೆ ವೈಯಕ್ತಿಕವಾಗಿ ಏನು ಅನಿಸುತ್ತೆ ಅದು ಆ ಒಂದು ಮಾತನ್ನ ಹೇಳಿದ್ದಾರೆ ಅಂತ. ಆದರೆ ಕಾಂಗ್ರೆಸ್ ಈಗ ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಧರ್ಮ ವಿಚಾರದಲ್ಲಿ ಈಗ ಒಂದು ಪತ್ರವನ್ನು ಕೂಡ ಬರೆದಿದೆ. ಅಲ್ಲಿ ಏನು ಸಪೋರ್ಟ್ ಮಾಡ್ತಾ ಇದೆ ಈ ಒಂದು ವಿಚಾರಕ್ಕೆ. ಹಾಗಾಗಿ ಎರಡು ಪ್ರತ್ಯೇಕವಾದಂಥ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಒಂದು ವಿಚಾರಗಳು ಕಂಡು ಬರ್ತಾ ಇದೆ.